Hello students. So in this video we will be learning the exercise 4.6, that is how to solve system of linear equations using matrix method. How to solve system of linear equations using matrix method. Okay. So in the previous videos previous videos ಒಳಗಡೆ ಆಲ್ರೆಡಿ ನೀವು ಕಲ್ತಿರಿ. ಎದರ ಬಗ್ಗೆ ಕಲ್ತಿರಿ? ಸಾಲ್ವಿಂಗ್ ಸಿಸ್ಟಮ್ ಆಫ್ ಲಿನಿಯರ್ ಈಕ್ವೇಷನ್ಸ್. ಎಷ್ಟು ಈಕ್ವೇಷನ್ಸ್? 2 ಈಕ್ವೇಷನ್ಸ್. ಸೊ ಬಟ್ ಎಕ್ಸಾಮ್ ಒಳಗಡೆ ಏನು ಕೇಳ್ತಾರಲ್ಲ, 3 ಈಕ್ವೇಷನ್ಸ್ ಇದ್ದಿದ್ದು ಕೇಳ್ತಾರ. ಸೊ ಅದಕ್ಕೆ ವಿ ವಿಲ್ ಬಿ ಫೋಕಸಿಂಗ್ ಆನ್ how to solve system of linear equations, okay, using matrix method when 3 equations are given. So ಏನು ಮಾಡಬೇಕು ಅಂತ ನೋಡೋಣ. ಸೊ ಫಸ್ಟ್ ಸ್ಟೆಪ್, ಈಕ್ವೇಷನ್ಸ್ ನ ಸಾಲ್ವ್ ಮಾಡೋದಂದ್ರೆ ಏನು? ಇಲ್ಲಿ ಏನು 3 ಈಕ್ವೇಷನ್ಸ್ ಅದಲ್ಲ, ಈ 3 ಈಕ್ವೇಷನ್ಸ್ ನ ಸಾಲ್ವ್ ಮಾಡೋದಂದ್ರೆ ಏನು? ಸಿಂಪಲ್ ಸಾಲ್ವ್ ಮಾಡೋದಂದ್ರೆ ಎಕ್ಸ್ ವೈ ಝೆಡ್ ನ ಕಂಡುಹಿಡಿದು ಫೈಂಡಿಂಗ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಅಂಡ್ ಝೆಡ್. ಇದಕ್ಕೆ ಏನಂತ ಕರೀತಾರ? ಸಾಲ್ವಿಂಗ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂತ ಕರೀತಾರ. ಸೊ ಸಾಲ್ವಿಂಗ್ ಸಿಸ್ಟಮ್ ಆಫ್ ಲಿನಿಯರ್ ಈಕ್ವೇಷನ್ಸ್ ಅಂದ್ರೆ ಬೇರೆನೂ ಅಲ್ಲ, ಜಸ್ಟ್ ಫೈಂಡಿಂಗ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಅಂಡ್ ಝೆಡ್. ಸೊ ಈ ಎಕ್ಸ್ ವೈ ಝೆಡ್ ನಾವು ಈಸಿಯಾಗಿ ಬೇರೆ ಒಳಗಡೆ ಕಂಡುಹಿಡಿಯಬಹುದು. ಬಟ್ ಎಕ್ಸಾಮ್ ಒಳಗಡೆ ಏನ್ ಕೊಡ್ತಾರಲ್ಲ, ಅವ್ರು ಏನ್ ಕೊಡ್ತಾರ? ಸಾಲ್ವ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕೊಡ್ತಾರ. ಯೂಸಿಂಗ್ ಏನ್ರಿ? ಮ್ಯಾಟ್ರಿಕ್ಸ್ ಮೆಥಡ್ ನಾವು ಇದನ್ನ ಸಾಲ್ವ್ ಮಾಡ್ಬೇಕು ಅಂತ ಕೊಡ್ತಾರ. ಹಂಗ್ ಕೊಟ್ರೆ ಏನ್ ಮಾಡ್ಬೇಕು ನೋಡೋಣ. ಸೊ ಹಂಗ್ ಕೊಟ್ರ ಫಸ್ಟ್ ಸ್ಟೆಪ್ ಏನ್ ಬರ್ಕೋಬೇಕು? ಹಿಂಗ್ ಬರ್ಕೋಬೇಕು, ಎ ಎಕ್ಸ್ ಈಕ್ವಲ್ ಟು ಬಿ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಹಿಂಗ್ ಬರ್ಕೋಬೇಕು, ಹೆಂಗ? ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಆಫ್ ಬಿ. ಎ ಎಕ್ಸ್ ಈಕ್ವಲ್ ಟು ಬಿ ಆದ್ರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಆಗುತ್ತೆ. ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ಎಕ್ಸ್ ಈಕ್ವಲ್ ಟು ಬಿ ಆದ್ರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಆಫ್ ಬಿ ಆಗುತ್ತೆ. ತಿಳಿತಾ ಇದೆ? ಹಾ, ಈಗ ಇದೇನ್ ಮಾರ್ಕ್ ಮಾಡಿರಲ್ಲ, ಇದಕ್ಕೇನ್ರ ಹೆಸರು ಕೊಡ್ರಿ. ಇದಕ್ಕೆ ಏನ್ ಕೊಡ್ರಿ? ಬೇಕಾದ್ರೆ ಈಕ್ವೇಶನ್ 2 ಅಂತ ಕೊಡ್ರಿ. ಸೊ ಏನ್ ಹಿಂಗಂದ್ರ ನೋಡೋಣ ಹೆಂಗ್ ಸಾಲ್ವ್ ಮಾಡ್ಬೇಕು ಇದನ್ನಂತ. ಫಸ್ಟ್ ಸಾಲ್ವ್ ಮಾಡ್ಬೇಕಂದ್ರ ಫಸ್ಟ್ ರೈಟ್ ಡೌನ್ ದ ಮ್ಯಾಟ್ರಿಕ್ಸ್ ಎ. ರೈಟ್ ಡೌನ್ ದ ಮ್ಯಾಟ್ರಿಕ್ಸ್ ಎ. ಏನು ಮ್ಯಾಟ್ರಿಕ್ಸ್ ನ ಬರ್ಕೊಂಡ್ಬಿಟ್ರಿ. ಸೊ ಎ ಅನ್ನು ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಬರುತ್ತೆ ಸರ್ ಅಂದ್ರೆ ಸಿಂಪಲ್. ಎ ಅನ್ನು ಮ್ಯಾಟ್ರಿಕ್ಸ್ ಅಂದ್ರೆ ಇವೆಲ್ಲ ಎಲಿಮೆಂಟ್ಸ್ ಇನ್ ಕೋಎಫಿಷಿಯಂಟ್ಸ್ ಬರ್ತಾವ. ಸೊ ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಝೆಡ್ ಕೊಟ್ರ, ಅವ್ರು ಏನ್ ಕೊಟ್ರ? ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು 4 ಕೊಟ್ರ. ಇದ್ರ ಎಲ್ಲರದು ಕೋಎಫಿಷಿಯಂಟ್ಸ್ ಬರ್ಕೋರಿ. ಎಕ್ಸ್ ಇನ್ ಕೋಎಫಿಷಿಯಂಟ್ ಎಷ್ಟು ಬರುತ್ತೆ? 1. ವೈದ್ -1, ಝೆಡ್ ಇಂದು 1 ಬಂತು. ಹೌದಾ? ಸೊ ಇದನ್ನ ಬರ್ಕೋರಿ ಫಸ್ಟ್. ನೆಕ್ಸ್ಟ್ 2x ಪ್ಲಸ್ ವೈ ಮೈನಸ್ 3z. ಸೊ 2x ಪ್ಲಸ್ ವೈ ಮೈನಸ್ 3z ಬರ್ಕೋರಿ. 2x ಪ್ಲಸ್ ವೈ ಮೈನಸ್ 3z. ಇದ್ರ ಕೋಎಫಿಷಿಯಂಟ್ ಬರ್ಕೊಂಡ್ರೆ ಏನ್ ಬರುತ್ತೆ ನೋಡ್ರಿ? ಇದ್ರ ಕೋಎಫಿಷಿಯಂಟ್ ಬರ್ಕೊಂಡ್ರೆ ಏನ್ ಬರುತ್ತೆ? 2 ಪ್ಲಸ್ 1 ಮೈನಸ್ 3 ಬಂತು. 2 ಪ್ಲಸ್ 1 ಮೈನಸ್ 3 ಬಂತು. ಕರೆಕ್ಟಾ? ಸೊ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಕೋಎಫಿಷಿಯಂಟ್ ಬರ್ಕೋರಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಇದ್ರ ಕೋಎಫಿಷಿಯಂಟ್ ಬರೋದು ಏನಾಗುತ್ತೆ? ಕೋಎಫಿಷಿಯಂಟ್ ಅಂದ್ರೆ ಏನು? ಅದ್ರ ಹಿಂದಿರೋದು ಎಕ್ಸ್ ಇಂದ ಏನೈತಿ? 1. ಓಕೆ, ಎಕ್ಸ್ ಇಂದ ಏನ್ ಬಂತು? 1 ಬಂತು. ಸೊ ಎಕ್ಸ್ ಇಂದ ಏನ್ ಬಂತು? ಎಕ್ಸ್ ಇಂದ 1. ನೆಕ್ಸ್ಟ್ ವೈ ಇಂದ 1, ಝೆಡ್ ಇಂದ 1 ಬರ್ಕೊಂಡ್ರ. ಸೊ ಇದು ಮ್ಯಾಟ್ರಿಕ್ಸ್ ಎ. ಇನ್ನು ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಎಕ್ಸ್ ಅಂದ್ರೆ ಏನ್ ಬರುತ್ತೆ? ಮ್ಯಾಟ್ರಿಕ್ಸ್ ಎಕ್ಸ್ ಅಂದ್ರೆ ವಿಲ್ ಗೆಟ್ something like this, x y and z. so x y z ವ್ಯಾಲ್ಯೂ ಕಂಡುಹಿಡಿಯಬೇಕು. and matrix b ಅಂದ್ರೆ, ಸೊ matrix b ಅಂದ್ರೆ ಏನ್ ಮಾಡ್ತೀರಿ? ರೈಟ್ ಹ್ಯಾಂಡ್ ಸೈಡ್ ಇದು ಬರ್ಕೊಂತೀರಿ. ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಏನ್ ಬರ್ತಾವ? 4 0 and 2. ಸೊ 4 0 2 ಬರ್ಕೊಂಡ್ಬಿಟ್ರಿ. 4 0 2 ಬರ್ಕೊಂಡ್ರಿ. ಸೊ 4 0 2 ಬರ್ಕೊಂಡ್ರ ಇದು ಮ್ಯಾಟ್ರಿಕ್ಸ್ ಬಿ. ಸೊ ಏನೇನ್ ಬರ್ಕೊಂಡ್ರಿ? ಈಗ ಮ್ಯಾಟ್ರಿಕ್ಸ್ ಎ ಬರ್ಕೊಂಡ್ರಿ, ಮ್ಯಾಟ್ರಿಕ್ಸ್ ಎಕ್ಸ್ ಬರ್ಕೊಂಡ್ರಿ, ಮ್ಯಾಟ್ರಿಕ್ಸ್ ಬಿ. ನಿಮ್ ಇಂಟೆನ್ಷನ್ ಏನ್ ಗೊತ್ತಂದ್ರೆ ಯು ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್. ನಿಮ್ ಇಂಟೆನ್ಷನ್ ಏನಂದ್ರೆ ಯು ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಅಂಡ್ ಝೆಡ್. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕು, y ವ್ಯಾಲ್ಯೂ ಕಂಡುಹಿಡಿಯಬೇಕು, ನೆಕ್ಸ್ಟ್ z ವ್ಯಾಲ್ಯೂ ಕಂಡುಹಿಡಿಯಬೇಕು. ಇದು ನಿಮ್ಮ ಕೆಲಸ. ಯು ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ x y and z. ಸೊ x y z ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ನೀವೇನು ಕಂಡುಹಿಡಿಯಬೇಕು? x ಕಂಡುಹಿಡಿಯಬೇಕು. ಸೊ x ಕಂಡುಹಿಡಿಯಬೇಕಂದ್ರೆ ಏನು ಮಾಡ್ತೀರಿ? x ಕಂಡುಹಿಡಿಯಬೇಕಂದ್ರೆ ನೀವು x ಬೇಕಂದ್ರೆ ಏನು ಮಾಡಬೇಕು? ಯು ಶುಡ್ ಫೈಂಡ್ a ಇನ್ವರ್ಸ್ ಅಂಡ್ b. a ಇನ್ವರ್ಸ್ ನ ಕಂಡುಹಿಡಿದು b ಜೊತೆ ಮಲ್ಟಿಪ್ಲೈ ಮಾಡಬೇಕು. a ಇನ್ವರ್ಸ್ ನ ಕಂಡುಹಿಡಿದು b ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? x ಸಿಗುತ್ತೆ. x ಸಿಕ್ಕರೆ ಏನು ಸಿಕ್ಕಂಗಾಗುತ್ತೆ? x y and z ಸಿಗುತ್ತೆ. ತಿಳಿತಾ ಇದೆ? ಸೊ x y z ಸಿಕ್ಕಂಗಾಗ್ತಾವ. ಸೊ ಹಂಗಾರ ಎ ಇನ್ವರ್ಸ್ ನ ಕಂಡಿಬೇಕಾ? ಮೊದಲಿಗೆ ಎಕ್ಸ್ ನ ಕಂಡಿಬೇಕಂದ್ರೆ ಏನ್ ಕಂಡಿಬೇಕು? ಎ ಇನ್ವರ್ಸ್ ನ ಕಂಡಿಬೇಕು. ಸೊ ಎ ಇನ್ವರ್ಸ್ ನ ಹೆಂಗ್ ಕಂಡಿತೀರಿ? ಎ ಇನ್ವರ್ಸ್ ನ ಕಂಡಿಬೇಕಂದ್ರೆ ಯು ಶುಡ್ ರೈಟ್ ದಿಸ್ ಫಾರ್ಮುಲಾ, adjoint ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಎ ಇನ್ವರ್ಸ್ ಬೇಕಂದ್ರೆ ಏನ್ ಬೇಕು? adjoint ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಹಂಗಾರ ನಮ್ಮ ಫಸ್ಟ್ ಕೆಲಸ ಏನೀಗ? ನಮ್ಮ ಫಸ್ಟ್ ಕೆಲಸ ಏನಂದ್ರೆ ಈಗ ಫೈಂಡಿಂಗ್ adjoint ಆಫ್ ಎ. ಸೊ ಫಸ್ಟ್ adjoint ಆಫ್ ಎ ಕಂಡಿಬೇಕು. ಸೊ adjoint ಆಫ್ ಎ ಹೆಂಗ್ ಕಂಡಿಬೇಕು ನೋಡೋಣ. ಆಮೇಲೆ adjoint ಆಫ್ ಎ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ? adjoint ಕಂಡುಹಿಡಿಬೇಕಾದ್ರೆ ವಿ ವಿಲ್ ಯೂಸ್ ಸೈನ್ಸ್. ಕೋಫ್ಯಾಕ್ಟರ್ಸ್. adjoint ಅಂದ್ರೆ ಏನು? ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿದು ಟ್ರಾನ್ಸ್ಪೋಸ್ ಮಾಡಬೇಕು. ಸೊ ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿದು ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? adjoint ಸಿಗುತ್ತೆ. ಕರೆಕ್ಟಾ? ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿದು ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? adjoint ಸಿಗುತ್ತೆ. ಸೊ ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ? ವಿಲ್ ಯೂಸ್ ಸೈನ್ಸ್. ಸೈನ್ಸ್ ನೆನಪಿದಲ್ಲ? ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್
ನೆಕ್ಸ್ಟ್ ಏನು ಬರುತ್ತೆ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಸೈನ್ಸ್ನ ಯೂಸ್ ಮಾಡ್ತೀವಿ, ಕರೆಕ್ಟಾ? ಸೊ ಈಗ ವಿಲ್ ಬಿ ಫೈಂಡಿಂಗ್ ದ ಎಂಟ್ರಿ, ವಿಲ್ ಬಿ ಫೈಂಡಿಂಗ್ ದ ಎಡ್ ಜಾಯಿಂಟ್. ಸೊ ಎಡ್ ಜಾಯಿಂಟ್ನ ಕಂಡಿದ್ದೀವಿ. ಸೊ ಎಡ್ ಜಾಯಿಂಟ್ನ ಹೆಂಗೆ ಕಂಡಿದ್ದು ನೋಡೋಣ. ಸೊ ಫಸ್ಟ್ ಎದ್ರದ್ದು ಕಂಡಿದ್ರಿ, ಫಸ್ಟ್ ವಿ ವಿಲ್ ಫೈಂಡ್ ದ ಎಡ್ ಜಾಯಿಂಟ್ ಆಫ್ 1. ಸೊ 1 ಯಾವ ಕಾಲಮ್ದಾಗ ಐತಿ? ಸೊ 1 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ 1 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಉಳಿತಾ ನೋಡ್ರಿ 1 -3 1 1. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ 1 -3 1 1 ಉಳಿತಾ. ಸೊ ಮಲ್ಟಿಪ್ಲೈ ಮಾಡ್ರಿ, 1 × 1 1 -3 × 1 -3. ಸೊ 1 ಮೈನಸ್ ಆಫ್ -3 ಬಂತು, +3 ಬಂತು. ಸೊ 1 + 3 ಅಂದ್ರೆ ಏನು ಬರುತ್ತೆ ಆನ್ಸರ್? ದಿಸ್ ವಿಲ್ ಬಿ 4. ಹೆಂಗೆ ಸಾಲ್ವ್ ಮಾಡೋದು ಗೊತ್ತು, ಆಲ್ರೆಡಿ ಭಾಳಷ್ಟು ಕ್ವಶನ್ ಸಾಲ್ವ್ ಮಾಡಿರಿ. ಸೊ ನೆಕ್ಸ್ಟ್ -1 ಕನ್ಸಿಡರ್ ಮಾಡಿ. ಆಮೇಲೆ 1 ಇಂದ ಸೈನ್ ಏನು ಹಚ್ತೀರಿ? 4 ಇಂದ ಸೈನ್ ಏನು ಹಚ್ತೀರಿ? 4 ಇಂದ ಸೈನ್ ಪ್ಲಸ್ ಬಂತು, ಕರೆಕ್ಟಾ? ನೆಕ್ಸ್ಟ್ -1. ಸೊ -1 it is present in which row, which column? So -1 it is present in the first row second column. So -1 it is present in the first row second column. So first row second column ಬಿಡ್ರಿ. So first row second column ಬಿಟ್ರೆ ಏನು ಉಳಿತಾ ನೋಡ್ರಿ, you will get 2 -3 1 1. So 2 -3 1 1. ಸೊ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, 2 1s are 2. ಸೊ 2 1s are 2 -3 × 1 -3. ಸೊ 2 1s are 2 -3 × 1 -3. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 2 + 3 ಏನಾಯ್ತು? 2 + 3 ಇಟ್ ಬಿಕಮ್ಸ್ 5. 2 + 3 5 ಆಯ್ತು. 5 ಇಂದ ಸೈನ್ ಏನು ಹಚ್ತೀರಿ? ಸೊ 5 ಇಂದ ಸೈನ್ ಏನು ಹಚ್ತೀರಿ ಅಂದ್ರೆ ಮೈನಸ್ ಹಚ್ತೀರಿ, ಹೌದಾ? ಯಾಕಂದ್ರೆ ಇಲ್ಲಿ ಮೈನಸ್ ಇರುತ್ತೆ. ನೆನಪೈತಲ್ಲ, ಇದು ಏನು ಬರುತ್ತೆ? ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಬಂತು, ಹೌದಾ? ಸೊ ನಿಮ್ಗೆ 5 ಇಂದ ಸೈನ್ ಏನು ಹಚ್ತೀರಿ? 5 ಇಂದ ಸೈನ್ ಇಟ್ ವಿಲ್ ಗೆಟ್ ಎಂಟ್ರಿ ಮೈನಸ್. ತಿಳಿತಾ ಇದು? ಸೊ 5 ಇಂದ ಸೈನ್ ಏನು ಬಂತು? ಮೈನಸ್ ಬಂತು. ಓಕೆ, ಹಾಂ. ಸೊ ಹಂಗಾರೆ ಇಲ್ಲಿ ಏನು ಬರೀತೀರಿ? -5 ಬರೀತೀರಿ, ಕರೆಕ್ಟಾ? ನೆಕ್ಸ್ಟ್ ಏನೈತಿ? 1. ಸೊ ಫಸ್ಟ್ ರೋ ಒಳಗಡೆ ಥರ್ಡ್ ಎಲಿಮೆಂಟ್ ಏನೈತಿ? 1. ಸೊ 1 it is present in which row, which column? 1 it is present in the first row third column. So 1 it is present in the first row third column. So first row third column ಬಿಟ್ರೆ ನೋಡಿತ್ತು 2 1 1 ನೋಡಿತ್ತು, 2 1 1 1. ಸೊ ಅದನ್ನ ಸಾಲ್ವ್ ಮಾಡಿದ್ರೆ ಬರುತ್ತೆ ನೋಡ್ರಿ, 2 1s are 2 -1 × 1 -1. 2 -1 1 ಬಂತು ಆನ್ಸರ್. ಸೊ 2 - 1 ಇಸ್ ಆನ್ಸರ್. ಎಷ್ಟು ಬಂತು? 1 ಬಂತು. ಸೊ 1 ಇಂದ ಸೈನ್ ಏನು ಹಚ್ತೀರಿ? 1 ಇಂದ ಸೈನ್ ಏನು ಬರುತ್ತೆ? ಪ್ಲಸ್. ಸೊ 1 ಇಂದ ಸೈನ್ ಏನು ಬರುತ್ತೆ? ಪ್ಲಸ್ ಬರುತ್ತೆ. ಅದು ಬರೆದ್ರು ಅಷ್ಟ ಬಿಟ್ಟರು ಅಷ್ಟ, ತಿಳಿತಾ? ಸೊ ಹಂಗಾರೆ ಫಸ್ಟ್ ರೋ ಮುಗೀತು. ನೆಕ್ಸ್ಟ್ ವಿ ವಿಲ್ ಬಿ ಮೂವಿಂಗ್ ಆನ್ ಟು ಸೆಕೆಂಡ್ ರೋ. ಸೆಕೆಂಡ್ ರೋ ಅಂದ್ರೆ ಯಾವ ಬರ್ತಾವೆ ನೋಡ್ರಿ? ಸೆಕೆಂಡ್ ರೋ ಅಂದ್ರೆ 2 ಬಂತು. ನೆಕ್ಸ್ಟ್ 2 it is present in which row, which column? So 2 it is present in the second row first column. So 2 it is present in the second row first column. So ಅದನ್ನ ಬಿಟ್ಟರೆ ಏನು ಉಳಿತು ನೋಡ್ರಿ? -1 1 1 1. ಸೊ -1 1 1 1 ಉಳಿತು. ಸೊ ಸಾಲ್ವ್ ಮಾಡ್ರಿ. -1 × 1 -1 × 1 ಏನು ಬಂತು? -1 ಬಂತು. ಸೊ -1 × 1 is -1. ನೆಕ್ಸ್ಟ್ -1 × 1. ಸೊ -1 × 1 is -1. ನೆಕ್ಸ್ಟ್ -1 × 1 ಅಂದ್ರೆ -1. ಸೊ -1 -1 ಎಷ್ಟು ಆಯ್ತು? -2 ಆಯ್ತು. ಸೊ ನೆಕ್ಸ್ಟ್ ಏನು ಬರೀರಿ? -2 ಬರೀರಿ. ತಿಳಿದೈತಿ? ಆಮೇಲೆ ನಾವು ಹೆಂಗೆ ಬರೀತೀವಿ? ರೋ ವೈಸ್ ಬರೀತಿಲ್ಲ, ನಾವು ಕಾಲಮ್ ವೈಸ್ ಬರೀತೀವಿ. ಯಾಕಂದ್ರೆ ರೋ ವೈಸ್ನ ಬರೆದ್ರಂದ್ರೆ ಎಲಿಮೆಂಟ್ಸ್ನ ಮತ್ತೆ ಅದನ್ನ ಟ್ರಾನ್ಸ್ಪೋಸ್ ಮಾಡ್ಬೇಕು. ಎಡ್ ಜಾಯಿಂಟ್ ಕಂಡಿಬೇಕಂದ್ರೆ ಮತ್ತೆ ಏನು ಮಾಡ್ತೀರಿ? ಅದನ್ನ ರೋ ವೈಸ್ ಬರ್ಕೊಂಡು ಮತ್ತೆ ಟ್ರಾನ್ಸ್ಪೋಸ್ ಮಾಡ್ಬೇಕು, ಅವಾಗ ಎಡ್ ಜಾಯಿಂಟ್ ಸಿಗುತ್ತೆ. ಅದ್ರ ಬದಲು ಏನು ಮಾಡ್ಬಿಡ್ರಿ? ಡೈರೆಕ್ಟ್ ಆಗಿ ಏನು ಮಾಡ್ಬಿಡ್ರಿ? ಕಾಲಮ್ ವೈಸ್ ಬರ್ಬಿಟ್ರಿ ಅಂದ್ರೆ ಮೊದಲೇ ಟ್ರಾನ್ಸ್ಪೋಸ್ ಮಾಡೋದಂಗೆ ಆಗ್ಬಿಡುತ್ತೆ, ತಿಳಿತಾ? ಸೊ -2 ಬರ್ದ್ರಿ. ನೆಕ್ಸ್ಟ್ ಸೊ -2 ಬಂತು. ಸೊ -2 ಇಂದ ಸೈನ್ ಏನು ಹಚ್ತೀರಿ? -2 ಇಂದ ಸೈನ್ ಏನು ಬಂತು? ಮೈನಸ್. ಸೊ -2 ಇಂದ ಸೈನ್ ಮೈನಸ್ ಹಚ್ಚಿದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು, ತಿಳಿತಾ ಇದು? ಸೊ ಮೈನಸ್ ಇಂಟು ಮೈನಸ್ ಏನಾಯ್ತು? ಸೈನು ಪ್ಲಸ್ ಆಯ್ತು. ನೆಕ್ಸ್ಟ್ ಏನೈತಿ? ಎಲಿಮೆಂಟ್ 1. ಸೊ ನೆಕ್ಸ್ಟ್ ಎಲಿಮೆಂಟ್ 1 ಐತಿ. ಸೊ 1 it is present in which row, which column? So 1 it is present in the second row second column. So 1 it is present in the second row second column. So second row second column ಬಿಡ್ರಿ ಏನು ಉಳಿತು ನೋಡ್ರಿ? 1 1 1 1. ಎಲ್ಲ 1 1 ಉಳಿತು. 1 1 1 1 ಉಳಿತು. ಎಲ್ಲ 1 1 ಉಳಿತು. ಸೊ ಮಲ್ಟಿಪ್ಲಿಕೇಶನ್ ಮಾಡ್ರಿ. 1 × 1 1 -1 × 1 -1. ಸೊ 1 - 1 ಎಷ್ಟು ಬಂತು? 0 ಬಂತು. ಸೊ ಆನ್ಸರ್ ಏನು ಬಂತು? 0 ಬಂತು. ನೆಕ್ಸ್ಟ್ ಎಲಿಮೆಂಟ್ ನೋಡೋಣ. ನೆಕ್ಸ್ಟ್ ಎಲಿಮೆಂಟ್ ಏನು ನೋಡ್ರಿ? ನೆಕ್ಸ್ಟ್ ಎಲಿಮೆಂಟ್ -3 ಐತಿ. ಸೊ -3 it is present in which row, which column? So -3 it is present in second row third column. So -3 it is present in second row third column. So second row third column ಕಣ್ಣಿಂದ ತೆಗೆದು ಬಿಡ್ರಿ. ಸೊ second row third column ಕಣ್ಣಿಂದ ತೆಗೆದ್ರೆ ಏನು ಉಳಿತಾವ ನೋಡ್ರಿ? 1 -1 1 1 ಉಳಿತು. 1 -1 1 1 ಉಳಿತು. ಸಾಲ್ವ್ ಮಾಡ್ರಿ. 1 × 1 1 -1 × -1 -1. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 1 + 1 ಏನಾಯ್ತು? 2 ಆಯ್ತು. 1 + 1 ಏನಾಯ್ತು? 2 ಆಯ್ತು. ಸೊ ಹಂಗಾರೆ 2 ಇಂದ ಸೈನ್ ಏನು ಹಚ್ತೀರಿ? 2 ಇಂದ ಸೈನ್ ಏನು ಬರ್ತದೆ? 2 ಇಂದ ಸೈನ್ ಏನು ಬಂತು? ಮೈನಸ್ ಬಂತು. ಸೊ ಹಿಂಗಾಗಿ ಏನು ಬಂತು? 2 0 -2 ಬಂತು. 2 0 -2. ತಿಳಿತಾ ಇದು? ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ದ ಥರ್ಡ್ ರೋ. ಥರ್ಡ್ ರೋ ಬರೀ. ಥರ್ಡ್ ರೋ ಏನೈತೆ ನೋಡ್ರಿ? ಫಸ್ಟ್ ಎಲಿಮೆಂಟ್ 1 ಐತಿ.
So 1 it is present in which row, which column? So this 1 ಇಲ್ಲಿ ಪಾಯಿಂಟರ್ ಐತಲ್ಲ ಈ 1 ಇಲ್ಲಿ ಐತಲ್ಲ ಇದ 1. So 1 it is present in third row first column. So 1 it is present in the third row first column. So 1 it is present in the third row first column. Okay, so third row first column na ಬಿಡ್ರಿ ನೋಡಿತ್ತು ನೋಡ್ರಿ -1 1 1 -3. So third row first column na ಬಿಟ್ರೆ ನೋಡಿತ್ತು -1 1 1 -3. So solve ಮಾಡ್ರಿ ಈಗ -1 into -3. So -1 into -3 is +3. So -1 into -3 is +3 -1 into 1. So 3 -1 ನಿಮ್ಮ ಬಂತು 3 -1 ಎಷ್ಟು ಬಂತು ಆನ್ಸರ್ 3 -1 ಆನ್ಸರ್ ಎಷ್ಟು ಬಂತು 2 ಬಂತು ಕರೆಕ್ಟಾ. ಸೊ 2 ಇಂದ ಸೈನ್ ಏನು ಹಚ್ತೀರಿ 2 ಇಂದ ಸೈನ್ ಏನು ಬಂತು ಪ್ಲಸ್ ಬಂತು. ಸೊ 2 ಇಂದ ಸೈನ್ ಪ್ಲಸ್ ಬಂತು ಅದು ಪ್ಲಸ್ ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಓಕೆ ಯಾಕಂದ್ರೆ ಪ್ಲಸ್ ಐತಿ. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ನೋಡ್ರಿ ನೆಕ್ಸ್ಟ್ ಎಲಿಮೆಂಟ್ ವಿಲ್ ಬಿ ಟಚಿಂಗ್ ಈಸ್ 1. ಸೊ 1 ಇಟ್ ಈಸ್ ಪ್ರೆಸೆಂಟ್ ಇನ್ ವಿಚ್ ರೋ ವಿಚ್ ಕಾಲಮ್. ಸೊ 1 ಇಟ್ ಈಸ್ ಪ್ರೆಸೆಂಟ್ ದಿಸ್ 1 ಇಲ್ಲೇನು ಪಾಯಿಂಟರ್ ಐತಲ್ಲ ಈ 1 ಹೇಳತ್ತಿದ್ವಿ ದಿಸ್ 1 ಇಟ್ ಈಸ್ ಪ್ರೆಸೆಂಟ್ ಇನ್ ಥರ್ಡ್ ರೋ ಸೆಕೆಂಡ್ ಕಾಲಮ್. ಸೊ 1 ಎಲ್ಲೈತಿ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಥರ್ಡ್ ರೋ ಸೆಕೆಂಡ್ ಕಾಲಮ್. ಸೊ ಥರ್ಡ್ ರೋ ಸೆಕೆಂಡ್ ಕಾಲಮ್ನ ಕಣ್ಣಿಂದ ತೆಗೆದುಬಿಟ್ರೆ ಏನು ನೋಡಿತಾ ನೋಡ್ರಿ. ಸೊ ಥರ್ಡ್ ರೋ ಸೆಕೆಂಡ್ ಕಾಲಮ್ನ ಕಣ್ಣಿಂದ ತೆಗೆದುಬಿಟ್ರೆ ಏನು ನೋಡಿತು 1 1 2 -3. ಸೊ 1 1 2 -3 1 1 2 -3 ಉಳಿತು. ಸೊ ಮಲ್ಟಿಪ್ಲಿಕೇಶನ್ ಮಾಡ್ರಿ ಈಗ 1 into -3. ಸೊ 1 into -3 is -3 -2 into 1. ಸೊ 1 into -3 is -3 -2 into 1 ಅಂದ್ರೆ ಏನಾಯ್ತು -2 ಆಯ್ತು. ಸೊ -3 -2 ಏನಾಯ್ತು -3 -2 ಏನಾಗುತ್ತೆ -5 ಆಗುತ್ತೆ. -3 -2 ಏನಾಯ್ತು -5 ಆಯ್ತು. ಸೊ -5 ಇಂದ ಸೈನ್ ಏನಿಸ್ತೀರಿ. ಸೊ -5 ಇಂದ ಸೈನ್ ಏನು ಬರುತ್ತೆ ಮೈನಸ್ ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು. ಹೇಳ್ತಾ ಇದು ಇನ್ ಲಾಸ್ಟ್ ಎಲಿಮೆಂಟ್ ಏನಿತ್ತು ನೋಡ್ರಿ 1. ಸೊ 1 ಇಟ್ ಈಸ್ ಪ್ರೆಸೆಂಟ್ ಇನ್ ವಿಚ್ ರೋ ವಿಚ್ ಕಾಲಮ್. ಸೊ 1 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಥರ್ಡ್ ರೋ ಥರ್ಡ್ ಕಾಲಮ್. ಸೊ ಥರ್ಡ್ ಕಾಲಮ್ ಕಣ್ಣಿಂದ ತೆಗೆದ್ಬಿಡ್ರಿ ಥರ್ಡ್ ರೋ ಥರ್ಡ್ ಕಾಲಮ್ ಕಣ್ಣಿಂದ ತೆಗೆದ್ರೆ ಏನು ಉಳಿತು ನೋಡ್ರಿ ಥರ್ಡ್ ರೋ ಥರ್ಡ್ ಕಾಲಮ್ ಕಣ್ಣಿಂದ ತೆಗೆದ್ರೆ 1 -1 2 1 ಉಳಿತು 1 -1 2 1 ಉಳಿತು. ಸೊ ಮಲ್ಟಿಪ್ಲೈ ಮಾಡ್ರಿ 1 into 1 is 1 -2 into -1 -2. ಸೊ ಮೈನಸ್ ಆಫ್ ಮೈನಸ್ ಏನಾಯ್ತು ಪ್ಲಸ್ ಆಯ್ತು. ಸೊ 1 + 2 ಏನಾಯ್ತು 3 ಆಯ್ತು ಕರೆಕ್ಟಾ. ಸೊ 1 + 2 ಏನಾಯ್ತು 3 ಆಯ್ತು. ಸೊ 3 ಬರೀರಿ 3 ಹಿಂದ ಸೈನ್ ಏನು ಬರೀತೀರಿ ನೋಡ್ರಿ 3 ಹಿಂದ ಸೈನ್ ಏನು ಬರೀತೀರಿ ಪ್ಲಸ್ ಬರೀತೀರಿ ತಿಳಿತಾ. ಸೊ 3 ಇಂದ ಸೈನ್ ಏನು ಬಂತು ಪ್ಲಸ್ ಬರೀತೀರಿ. ಸೊ ಇಲ್ಲಿಗ ನಿಮ್ದು ಅಡ್ಜಾಯಿಂಟ್ ಕಂಡಿಡ್ದಂಗೆ ಆತ್ಮೆ ನೀವೇನು ಮಾಡಿದ್ರಿ ಆಕ್ಚುಲಿ ಇನ್ನೊಂದು ಸ್ಟೆಪ್ ಐತಿ. ಏನು ಮಾಡ್ಬೇಕು ಮೊದಲು ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಕೋಫ್ಯಾಕ್ಟರ್ಸ್ ಕಂಡಿದ್ದು ಮಾಡಬೇಕು ಟ್ರಾನ್ಸ್ಪೋಸ್ ಮಾಡಬೇಕು. ಅದ್ರ ನಾವೇನು ಮಾಡಿದ್ವಿ ಯಾವ ಫಾಲೋ ಮಾಡಲಿಲ್ಲ ಯಾಕಂದ್ರೆ ಟೈಮ್ ಇದ್ದಿಲ್ಲ. ಅದಕ್ಕೆ ಏನು ಮಾಡಿದ್ವಿ ನಾವು ಕೋಫ್ಯಾಕ್ಟರ್ಸ್ನ ಕಂಡಿದ್ದು ಟ್ರಾನ್ಸ್ಪೋಸ್ ಮಾಡಿಲ್ಲ. ಅದ್ರ ಬದಲು ಏನು ಮಾಡಿದ್ವಿ ಕೋಫ್ಯಾಕ್ಟರ್ಸ್ನ ರೋ ವೈಸ್ ಬರೋ ಬದಲು ಡೈರೆಕ್ಟ್ ಆಗಿ ಹೆಂಗೆ ಬರುತ್ತೆ ಕಾಲಮ್ ವೈಸ್ ಬರ್ತೀವಿ. ಅಂದ್ರೆ ನಮ್ಗೆ ಏನು ಡೈರೆಕ್ಟ್ ಆಗಿ ಏನು ಬರುತ್ತೆ ಅಡ್ಜಾಯಿಂಟ್ ಬರುತ್ತೆ. ಸೊ ಅಡ್ಜಾಯಿಂಟ್ ಬಂತ ಈಗ. ಸೊ ಅಡ್ಜಾಯಿಂಟ್ ಆನ್ಸರ್ ಏನು ಬಂತು ನೋಡ್ರಿ. ಸೊ ಅಡ್ಜಾಯಿಂಟ್ ಆನ್ಸರ್ ಏನು ಬಂತು 4 2 2 -5 0 +5 1 -2 3 ಬಂತು ಕರೆಕ್ಟಾ. ಈಗ ಸೊ ನಾವು ಏನು ಮಾಡ್ಬೇಕಾದ್ರೆ ನೆಕ್ಸ್ಟ್ ಅಡ್ಜಾಯಿಂಟ್ನ ಕಂಡಿಡಿದ್ವಿ. ಇನ್ನೂ ಏನು ಕಂಡಿಬೇಕು ನಾವು ಡಿಟರ್ಮಿನೆಂಟ್ ಆಫ್ ಎ ಕಂಡಿಬೇಕು. ನಮ್ಗೆ ಎ ಇನ್ವರ್ಸ್ ಬೇಕು. ಸೊ ಎ ಇನ್ವರ್ಸ್ ಬೇಕಂದ್ರೆ ಲಕ್ಷ ಕೊಟ್ಟಿಲ್ಲ ನೋಡ್ರಿ. ನಮ್ಗೆ ಎ ಇನ್ವರ್ಸ್ ಬೇಕಂದ್ರೆ ಏನು ಕಂಡಿಬೇಕು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಎ ಇನ್ವರ್ಸ್ ಬೇಕಂದ್ರೆ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಕಂಡಿಬೇಕು. ನಾವೀಗ ಬರೀ ಅಡ್ಜಾಯಿಂಟ್ ಅಷ್ಟು ಕಂಡಿಡಿದ್ವಿ. ಇನ್ನೂ ಏನು ಕಂಡಿಬೇಕು ಡಿಟರ್ಮಿನೆಂಟ್ ಆಫ್ ಎ ಕಂಡಿಬೇಕು. ಸೊ ಅಡ್ಜಾಯಿಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಎ ಎರಡು ಕಂಡಿಡಿದ್ರೆ ಏನು ಕಂಡಿದಂಗ ಎ ಇನ್ವರ್ಸ್ನ ಕಂಡಿಡ್ದಂಗ. ಈ ಎ ಇನ್ವರ್ಸ್ನ ಕಂಡಿಡ್ದು ಏನು ಮಾಡಬೇಕು ಈ ಎ ಇನ್ವರ್ಸ್ನ ಕಂಡಿಡ್ದು ಎ ಇನ್ವರ್ಸ್ನ ತೊಗೊಂಡೋಗಿ ಇದು ಎ ಇನ್ವರ್ಸ್ನ ತೊಗೊಂಡೋಗಿ ಎಲ್ಲಿ ಹಾಕ್ಬೇಕಂದ್ರೆ ಇಲ್ಲಿ ಹಾಕ್ಬೇಕು ಈಕ್ವೇಷನ್ 2 ಒಳಗಡೆ. ಓಕೆ ಅವಾಗ ನಮ್ಗೆ ಏನು ಸಿಗುತ್ತೆ ಎಕ್ಸ್ ಸಿಗುತ್ತೆ. ಕ್ಯಾಪಿಟಲ್ ಎಕ್ಸ್ ಅಂದ್ರೆ ಏನು ಕ್ಯಾಪಿಟಲ್ ಎಕ್ಸ್ ಅಂದ್ರೆ ಫೈಂಡಿಂಗ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್ ತಿಳಿತಾ ಇದು. ಸೊ ಹಂಗಾರ ಈಗ ನಾವೆಲ್ಲದೀವಿ ವಿ ಆರ್ ನಾವು ಫೈಂಡಿಂಗ್ ಎ ಇನ್ವರ್ಸ್. ಸೊ ಎ ಇನ್ವರ್ಸ್ ಅಂದ್ರೆ ವಿ ಆರ್ ಫೈಂಡಿಂಗ್ ನಾವು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಆಫ್ ಎ ಕಂಡಿಡಿದ್ವಿ. ನೆಕ್ಸ್ಟ್ ಹೆಂಗೆ ಕಂಡಿಡ್ಬೇಕು ಈಗ ನೆಕ್ಸ್ಟ್ ವಿ ಶುಡ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಹೆಂಗೆ ಕಂಡಿಡ್ತೀರಿ ಗೊತ್ತು ಅನ್ಕೊಂಡಿದ್ದೆ ಎಲ್ಲರಿಗೂ. ಸೊ ಡಿಟರ್ಮಿನೆಂಟ್ ಆಫ್ ಎ ಹೆಂಗೆ ಕಂಡಿಡ್ತೀವಿ ಸಿಂಪಲ್ ಐತಿ ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಬೇಕಂದ್ರೆ ಏನು ಮಾಡ್ತೀವಿ ಯಾವುದರ ಒಂದು ಕಾಲಮ್ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡ್ತೀವಿ. ಸೊ ಯಾವುದರ ಒಂದು ಕಾಲಮ್ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡ್ತೀವಿ. ಈಗ ಏನು ಮಾಡೋಣ ಅಂದ್ರೆ ಫಸ್ಟ್ ರೋ ಇಲ್ಲಿತ್ತಲ್ಲ ಫಸ್ಟ್ ರೋ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡೋಣ. ಈಗ ಫಸ್ಟ್ ರೋ ಏನೈತೆ ನೋಡ್ರಿ ಫಸ್ಟ್ ರೋ ಅಂದ್ರೆ 1. ಸೊ 1 ಇಟ್ ಈಸ್ ಪ್ರೆಸೆಂಟ್ ಇನ್ ಫಸ್ಟ್ ರೋ ಫಸ್ಟ್ ಕಾಲಮ್. ಅದನ್ನ ಬಿಟ್ಟರೆ ನೋಡಿತಾವೆ 1 -3 1 1 ಉಳಿತಾ. ಸೊ ಅದನ್ನ ಸಾಲ್ವ್ ಮಾಡ್ರಿ ಏನು ಬಂತು ನೋಡ್ರಿ 1 -3 ಅಂದ್ರೆ +4 ಬಂತು. ನೆಕ್ಸ್ಟ್ -1 ಐತಿ. ಸೊ -1 ಅದರಿಂದ ಸೈನ್ ಏನು ಬರುತ್ತೆ -1 ಇಂದ ಸೈನ್ ಏನು ಬರುತ್ತೆ ಮೈನಸ್. ಸೊ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು. ಸೊ -1 ಇಟ್ ಈಸ್ ಪ್ರೆಸೆಂಟ್ ಇನ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಬಿಟ್ಟರೆ ನೋಡಿತು 2 -3 1 1 2 -3 1 1 ಉಳಿತು. ಸಾಲ್ವ್ ಮಾಡ್ರಿ 2 1 2 -3 into 1 -3. ಸೊ 2 + 3 ಬಂತು 5 ಬಂತು ಕರೆಕ್ಟಾ.
ನೆಕ್ಸ್ಟ್ ಥರ್ಡ್ ಫಸ್ಟ್ ರೋ ಒಳಗಡೆ ಥರ್ಡ್ ಎಲಿಮೆಂಟ್ ಏನೈತೆ ನೋಡ್ರಿ, ಫಸ್ಟ್ ರೋ ಒಳಗಡೆ ಥರ್ಡ್ ಎಲಿಮೆಂಟ್ ಏನೈತಿ 1 ಐತಿ. ನಾವೇನು ಮಾಡತ್ತೀವಿ ಈಗ ಯೂಸಿಂಗ್ ಫಸ್ಟ್ ರೋ ಎಕ್ಸ್ಪಾಂಡ್ ಮಾಡತ್ತೀವಿ, ಯೂಸಿಂಗ್ ಫಸ್ಟ್ ರೋ ಎಕ್ಸ್ಪಾಂಡ್ ಮಾಡತ್ತೀವಿ ಡಿಟರ್ಮಿನೆಂಟ್ನ ಯೂಸಿಂಗ್ ಫಸ್ಟ್ ರೋ. ಓಕೆ, ಸೊ ಫಸ್ಟ್ ರೋ ಒಳಗಡೆ ಲಾಸ್ಟ್ ಎಲಿಮೆಂಟ್ ಯಾವ್ದೈತಿ 1. ಸೊ 1 it is present in first row third column. So 1 it is present in the first row third column. So ಅದನ್ನ ಬಿಟ್ಬಿಟ್ರೆ ಏನು ಉಳಿತಾವು 2 1 1 1 2 1 1 1 ಉಳಿತು. ಸಾಲ್ವ್ ಮಾಡ್ರಿ 2 1 1 1 ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ 2 1s are 2 minus 1 into 1. So 2 1s are 2 minus 1 into 1 ಅಂದ್ರೆ 2 minus 1 2 minus 1 ಎಷ್ಟು ಬಂತು 1 ಬಂತು. ಸೊ ಅದಕ್ಕೆ ಏನು ಬಂತು 1 into 1 ಬರುತ್ತೆ. ಉಳಿತಾ? ಸೊ ಹಿಂಗಾಗಿ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ವುಡ್ ಬಿ 10. ಎಷ್ಟು ಬರುತ್ತೆ ನೋಡ್ರಿ ನಾನು determinant of a answer em bantu, determinant of a answer is 10. Okay, so we got determinant of a as 10 answer bantu. Okay, inna mark madಬೇಕು. determinant of a answer ಎಷ್ಟು ಬಂತು 10 ಬಂತು. Okay, so ನಮಗೆ ಈಗ determinant of ಏನು ಸಿಕ್ತು, adjoint of ಏನು ಸಿಕ್ತು. ಸೊ adjoint of ಏನು ತಗೊಂಡು ಇಲ್ಲಿ ಹಾಕ್ರಿ, ಅಡ್ಜಾಯಿಂಟ್ ಆಫ್ ಎ ತಗೊಂಡು ಇಲ್ಲಿ ಹಾಕ್ರಿ, ಡಿಟರ್ಮಿನೆಂಟ್ ಆಫ್ ಎ ತಗೊಂಡು ಇಲ್ಲಿ ಹಾಕ್ರಿ. ಸೊ ಡಿಟರ್ಮಿನೆಂಟ್ ಆಫ್ ಎ ಅಡ್ಜಾಯಿಂಟ್ ಆಫ್ ಎ ಎರಡು ಸಿಕ್ತಾ, ಹಂಗಾರೆ ನಮ್ಗೆ ಏನು ಸಿಕ್ಕಂಗ ಎ ಇನ್ವರ್ಸ್ ಸಿಕ್ಕಂಗ ತಿಳಿತಾ. ಸೊ ಆ ಎ ಇನ್ವರ್ಸ್ನ ಬರ್ಕೋರಿ. ಆಮೇಲೆ ಅದು ಸಿಕ್ಕಿದ್ದು ಎ ಇನ್ವರ್ಸ್ನ ಏನು ಮಾಡ್ಬೇಕು ಹೇಳ್ರಿ, ಬರ್ಕೋಬೇಕು. ಓಕೆ, ಬರ್ಕೊಂಡು ಆ ಎ ಇನ್ವರ್ಸ್ನ ಹೋಗಿ ಎಲ್ಲ ಹಾಕ್ಬೇಕು. ಇದು ಎ ಇನ್ವರ್ಸ್ನ ತಗೊಂಡು ಹೋಗಿ, ಓಕೆ ಇಲ್ಲಿ ಏನು ಎ ಇನ್ವರ್ಸ್ ಬರುತ್ತಲ್ಲ, ಈ ಎ ಇನ್ವರ್ಸ್ನ ತಗೊಂಡು ಹೋಗಿ ಏನು ಮಾಡ್ಬೇಕು, ಇಲ್ಲಿ ಹಾಕ್ಬೇಕು. ಎಲ್ಲೇ ನನ್ನ ಇಲ್ಲಿ ಪಾಯಿಂಟರ್ ಉಂಟೈತೆ ನೋಡ್ರಿ, ನೋಡ್ರಿ ಪಾಯಿಂಟರ್ ಎ ಇನ್ವರ್ಸ್ನ ತೊಗೊಂಡು ಹೋಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇದು ಎ ಇನ್ವರ್ಸ್ನ ತೊಗೊಂಡು ಹೋಗಿ ಇಲ್ಲಿ ಹಾಕ್ಬೇಕು ನೋಡ್ರಿ, ಇಕ್ವೇಷನ್ 2 ಒಳಗಡೆ ಹಾಕ್ಬೇಕು. ಸೊ ಸ್ಟಾರ್ಟ್ ಮಾಡೋಣ ಹಂಗಾರ ಇಕ್ವೇಷನ್ 2 ಒಳಗಡೆ ಹಾಕ್ಬಿಡೋಣ, ಅದು ಎ ಇನ್ವರ್ಸ್ ನಾವೈತೆ. ಓಕೆ, ಸೊ ಮೊದಲ ಅದನ್ನು ಬರ್ಕೊಳ್ಳೋಂಥದ್ದು ಏನೈತದು, ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಓಕೆ, ಸೊ ಎಕ್ಸ್ ಅಂದ್ರೆ ಏನು ಬರುತ್ತೆ, ಎಕ್ಸ್ ಅಂದ್ರೆ ವಿಲ್ ಗೆಟ್ ದೀಸ್ ಟರ್ಮ್ಸ್ ಎಕ್ಸ್ ವೈ ಆ್ಯಂಡ್ ಝೆಡ್. ಓಕೆ, ಸೊ ಎ ಇನ್ವರ್ಸ್ ಅಂದ್ರೆ ಏನು ಬರುತ್ತೆ ನೋಡ್ರಿ, ಎ ಇನ್ವರ್ಸ್ ಅಂದ್ರೆ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಎ ಇನ್ವರ್ಸ್ ಅಂದ್ರೆ ಏನು, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಆಫ್ ಎ ಏನೈತಿ ಬರ್ಕೋರಿ ಮೊದಲು, ಅಡ್ಜಾಯಿಂಟ್ ಆಫ್ ಎ ಏನೈತಿ, ಅಡ್ಜಾಯಿಂಟ್ ಆಫ್ ಎ ಇಟ್ ಈಸ್ 4 2 2. ನೆಕ್ಸ್ಟ್ -5 0 +5. ನೆಕ್ಸ್ಟ್ ಏನು ಬರುತ್ತೆ 1 -2. ನೆಕ್ಸ್ಟ್ ಏನು ಬರುತ್ತೆ ನೋಡ್ರಿ, ನೆಕ್ಸ್ಟ್ ಯು ವಿಲ್ ಗೆಟ್ 1 -2 and 3. ಸೊ ನೆಕ್ಸ್ಟ್ ಏನು ಬಂತು, ಯು ವಿಲ್ ಗೆಟ್ 1 -2 and 3. ಏನಿದು ಕಂಡುಹಿಡಿದಿದ್ದು ಅಡ್ಜಾಯಿಂಟ್ ಇದು. ಸೊ ಎ ಇನ್ವರ್ಸ್ ಅಂದ್ರೆ ಏನು, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ, ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಐತಿ 10 ಐತಿ. ಸೊ ಇದನ್ನು ಬರ್ಕೊಂಡ್ವಿ. ಇಂಟು ಬಿ, ಬಿ ಅಂದ್ರೆ ಏನು ಬರುತ್ತೆ ನೋಡ್ರಿ, ವಿಲ್ ಗೆಟ್ ಬಿ ಆಸ್, ಬಿ ಏನೈತಿ ನೋಡ್ರಿ ಸ್ವಲ್ಪ ಮ್ಯಾಲ್ ಬರ್ರಿ, ಹಾಂ ಮ್ಯಾಲ್ ಬಂದಿ. ಬಿ ಏನೈತಿ ನೋಡ್ರಿ ಸ್ವಲ್ಪ ಅಷ್ಟು ಕೊಡ್ರಿ, ಬಿ ಏನೈತಿ, ಬಿ ಇಸ್ 4 ಬಿ ಏನೈತಿ ನೋಡ್ರಿ, ಇಲ್ಲೇನು ಮಾರ್ಕ್ ಮಾಡತ್ತೀನಿಲ್ಲ. ಬಿ ಏನೈತಿ, ಬಿ ಈಸ್ 402 ಕರೆಕ್ಟಾ. ಸೊ ಬಿ 402 ಐತಲ್ಲ ಅದನ್ನ ಬರ್ಕೊಂಡ್ಬಿಡ್ರಿ. ಸೊ 402 ಬರ್ಕೋರಿ, ಬಿ ಏನು ಬರ್ಕೊಂಡ್ರಿ, ಬಿ ವ್ಯಾಲ್ಯೂ 402. ಓಕೆ, ಈಗ ನೀವೇನು ಮಾಡ್ಬೇಕಂದ್ರೆ ಇವೆರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡ್ಬೇಕು. ಯಾವ್ಯಾವ ಅಂದ್ರೆ ಈ ಮ್ಯಾಟ್ರಿಕ್ಸ್ ಇವೆರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿ ಏನು ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ ಮಾಡ್ಬೇಕು, 10 ಮಾಡ್ಬೇಕು. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 10 ಮಾಡ್ರಿ. ಅವಾಗ ನಿಮ್ಗೆ ಏನು ಸಿಗುತ್ತೆ ಅಂದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್. ದೆನ್ ಯು ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್. ಸೊ ಏನು ಬರ್ಕೊಂತೀರಿ ಇಲ್ಲೇ ಎಕ್ಸ್ ವೈ ಝೆಡ್ ಬರ್ಕೊಂಡ್ರ. ಓಕೆ, ಸೊ ಇದು 1/10 ಸದ್ಯಕ್ಕೆ ಹಂಗೆ ಇರಲಿ. ಸೊ 1/10 ಸದ್ಯಕ್ಕೆ ಹಂಗೆ ಇರಲಿ. ನೆಕ್ಸ್ಟ್ ಏನು ಮಾಡ್ರಿ ಅಂದ್ರೆ ಇವೆರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿರಿ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಎರಡು ಏನು ಮಾಡ್ಕೊರಿ, ಮಲ್ಟಿಪ್ಲೈ ಮಾಡಿ. ಆಮೇಲೆ ಮಲ್ಟಿಪ್ಲೈ ಮಾಡೋಕೆ ಬರ್ತಿಲ್ಲ ಅದನ್ನು ಮೊದಲು ಚೆಕ್ ಮಾಡ್ಕೊಂಬಿಡ್ರಿ. ಮಲ್ಟಿಪ್ಲೈ ಮಾಡೋಕೆ ಬರುತ್ತೆ. ಯಾಕಂದ್ರೆ ಈ ಮ್ಯಾಟ್ರಿಕ್ಸಿನ ಆರ್ಡರ್ 3x3, ಈ ಮ್ಯಾಟ್ರಿಕ್ಸಿನ ಆರ್ಡರ್ 3x1. ಸೊ ಇಲ್ಲೂ 3 ಐತಿ, ಇಲ್ಲೂ 3 ಐತಿ, ಅಂದರೆ ಎರಡು ಸೇಮ್ ಅದಾವ. ಸೊ ಹಂಗಾರ ಮಲ್ಟಿಪ್ಲಿಕೇಶನ್ ಮಾಡೋಕೆ ಬರುತ್ತೆ, ಹೌದಾ. ಸೊ ಮಲ್ಟಿಪ್ಲಿಕೇಶನ್ ಮಾಡೋಣ ಈಗ. ಸೊ ವಿಲ್ ಸ್ಟಾರ್ಟ್ ದ ಮಲ್ಟಿಪ್ಲಿಕೇಶನ್. ಫಸ್ಟ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ತೀವಿ ಗೊತ್ತು ನಿಮ್ಗೆ, ರೋ ವೈಸ್ ಕಾಲಮ್ ವೈಸ್. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಇದು ಒಂದೇ ಕಾಲಮ್ ಐತಿ. ಸೊ ಹೆಂಗೆ ಮಾಡ್ತೀರಿ, ಫಸ್ಟ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡಿಬಿಡ್ರಿ, ಮುಗೀತು.
ಓಕೆ ಸ್ಟಾರ್ಟ್ ಮಾಡೋಣ ಈಗ ಹಂಗಾರ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡೋಣ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ ಮಾಡೋಣ. ಮಾಡಿದ್ರೆ 4 4s 16 ಪ್ಲಸ್ 2 zeros 0 ಪ್ಲಸ್ 2 into 2 4 ಏನೇನಾಯ್ತು ನೋಡ್ರಿ. 4 4s 16 ಪ್ಲಸ್ 2 zeros 0 ಪ್ಲಸ್ 2 2s 4 ಎಲ್ಲಾನು ಅಡಿಷನ್ ಮಾಡ್ರಿ. 4 4s 16 ಪ್ಲಸ್ 0 ಪ್ಲಸ್ 4. ಸೊ 16 ಪ್ಲಸ್ 0 ಪ್ಲಸ್ 4 ಅಂದ್ರೆ ಎಷ್ಟು ಬರುತ್ತೆ? ಯು ವಿಲ್ ಗೆಟ್ 20. ತಿಳಿತಾ? ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಆನ್ಸರ್ ಎಷ್ಟು ಬಂತು? 20 ಬಂತು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬಂತು? 20 ಬಂತು. ನೆಕ್ಸ್ಟ್ ಏನು ಮಾಡ್ರಿ? ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡ್ರಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನೋಡೋಣ. ಈಗ ಸ್ಟಾರ್ಟ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ. -5 into 4 -20 -5 into 4 -20 0 into 0 0 5 2s 10. So -5 into 4 -20 0 0s 0 5 2s 10. So -20 plus 10. So -20 plus 10 ಅಂದ್ರೆ ಆನ್ಸರ್ ಎಷ್ಟು ಬಂತು? -10 ಬಂತು. ರೈಟ್. ಓಕೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಹೋಗಿತ್ತು. ನೆಕ್ಸ್ಟ್ ಏನು ಮಾಡ್ರಿ? ಥರ್ಡ್ ರೋ ಫಸ್ಟ್ ಕಾಲಮ್. ಸೊ ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ 1 into 4 4 -2 into 0 0 1 into 4 4 -2 into 0 0 plus 3 2s 6. So 6 plus 4 ಎಷ್ಟು ಬಂತು ನೋಡ್ರಿ? 6 plus 4 we are getting it as 10. So 6 plus 4 ಎಷ್ಟು ಬಂತು? 10 ಬಂತು. ತಿಳಿತಾ ಇದು? ಸೊ 6 plus 4 10 ಬಂತು. ಈಗ ಇಲ್ಲೇನು ಮ್ಯಾಟ್ರಿಕ್ಸ್ ಬಂತಲ್ಲ, ಇದು 20 -10 10 ಇದೇನು ಮ್ಯಾಟ್ರಿಕ್ಸ್ ಬಂದೈತಲ್ಲ, ಇದನ್ನ ಏನು ಮಾಡ್ರಿ ಅಂತಂದ್ರೆ ಈ ನಂಬರ್ಲೇ ಡಿವೈಡ್ ಮಾಡ್ರಿ. 10ಲೇ ಡಿವೈಡ್ ಮಾಡ್ರಿ. 20 -10 10. ಸೊ 20 -10 10 ಅನ್ನ 10ಲೇ ಡಿವೈಡ್ ಮಾಡ್ರಿ. ಸೊ 20 -10 10 ಅನ್ನ 10ಲೇ ಡಿವೈಡ್ ಮಾಡಿದ್ರೆ 20 -10 10 ನ 10ಲೇ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ? 20 divided by 10 ಎಷ್ಟು ಬಂತು? 20 divided by 10 ಅಂದ್ರೆ ಎಷ್ಟು ಬರುತ್ತೆ ರೀ? 20 divided by 10 ಅಂದ್ರೆ ಎಷ್ಟು ಬಂತು? 2 ಬಂತು. ನೆಕ್ಸ್ಟ್ -10 divided by 10 ಎಷ್ಟು ಚಂದ ಬರ್ತದೆ ನೋಡ್ರಿ. 2 20 divided by 10 ಎಷ್ಟು ಬಂತು? 2 ಬಂತು. ನೆಕ್ಸ್ಟ್ -10 divided by 10 ಅಂದ್ರೆ ಎಷ್ಟು ಬರುತ್ತೆ? -1 ಬಂತು. ನೆಕ್ಸ್ಟ್ 10 divided by 10 ಎಷ್ಟು ಬರುತ್ತೆ? ಇಟ್ ಈಸ್ 1. ಸೊ 10 divided by 10 ಎಷ್ಟು ಬಂತು? 1 ಬಂತು. ಸೊ ಈಗೇನು ಆನ್ಸರ್ ಬಂತು ನೋಡ್ರಿ. ಏನು ಆನ್ಸರ್ ಬಂತಲ್ಲ ಇದು 2 -1 1. ಇದು ಏನು? ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ x, y and z. ಸೊ ಹಂಗಾರೆ x ಜಾಗದಾಗ ಏನು ಬಂತು ನೋಡ್ರಿ? 2. ಸೊ x ಜಾಗದಾಗ 2 ಬಂತು, y ಜಾಗದಾಗ -1 ಬಂತು, z ಜಾಗದಾಗ +1 ಬಂತು. ಸೊ ಹಂಗಾರೆ ನಾ ಐ ಕ್ಯಾನ್ ರೈಟ್ x equal to 2, y equal to -1 and z equal to +1. ಓಕೆ ಈಗ ನಾವು ಏನು ಮಾಡ್ದಂಗಾತು? ಎಲ್ಲ ಕ್ವಶನ್ ಸಾಲ್ವ್ ಮಾಡ್ದಂಗಾತು. ಇಲ್ಲಿಗೆ ಇದು ಕ್ವಶನ್ ಕಂಪ್ಲೀಟ್ ಆಯ್ತು. ವಿ ಫೌಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ ಏನ್ರಿ? x, y and z. ಆನ್ಸರ್ ಎಷ್ಟು ಬಂತು? 2 -1 1. ಹಿಂಗೆ ಸಾಲ್ವ್ ಮಾಡ್ಬೇಕು ನೋಡ್ರಿ ಕ್ವಶನ್. ತಿಳಿತಾ? ಈಗ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ ಬರೇ. ಓಕೆ ಇದೇ ಟೈಪ್ ನೀವು ಟೆಕ್ಸ್ಟ್ ಬುಕ್ ಒಳಗಡೆ ಬೇರೆ ಕ್ವಶನ್ಸ್ನ ಟ್ರೈ ಮಾಡಿರಿ. ಓಕೆ ಸೊ ಹೆಂಗೆ ಮಾಡಬೇಕು? ಸಿಂಪಲ್. ಮೊದಲು ಅವ್ರು 3 ಇಕ್ವೇಷನ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಏನು ಮಾಡಬೇಕು? ax equal to b ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು? x equal to a inverse into b ಬರ್ಕೋಬೇಕು. ಸೊ x equal to a inverse into b ಬರ್ಕೊಂಡು ಕ್ಯಾಪಿಟಲ್ X ಅಂದ್ರೆ ಏನು? x y z. ಆಮೇಲೆ a inverse into b ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? ಮೊದಲು a inverse ನ ಕಂಡುಹಿಡಿತೀರಿ. a inverse ನ ಹೆಂಗೆ ಕಂಡುಹಿಡಿತೀರಿ? adjoint of a divided by determinant of a. ಸೊ a inverse ನ ಕಂಡುಹಿಡಿರಿ, ಅದನ್ನ b ಜೊತೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಏನು ಮಾಡ್ಬೋದು? ನೀವು ಕ್ಯಾನ್ ಗೆಟ್ ದ ವ್ಯಾಲ್ಯೂಸ್ ಆಫ್ x, y and z. ತಿಳಿತಾ ಇದು? ಓಕೆ ಸೊ ಗೊತ್ತಾಗಲಿಲ್ಲ ಅಂದ್ರೆ ಇನ್ನೊಮ್ಮೆ ಸ್ಲೋ ಆಗಿ ಆರಾಮ್ ವಿಡಿಯೋ ನೋಡ್ರಿ, ರಿವೈಸ್ ಮಾಡ್ರಿ, ವರ್ಕ್ಡ್ ಎಕ್ಸಾಂಪಲ್ಸ್ ಚೆಕ್ ಮಾಡ್ಕೊರಿ. ಓಕೆ ಅಷ್ಟಾಗಿಯೂ ಏನಾರ ಡೌಟ್ ಇದ್ರೆ ಓಕೆ ಯು ಕ್ಯಾನ್ ಕಾಮೆಂಟ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ಓಕೆ ಐ ವಿಲ್ ಕ್ಲಾರಿಫೈ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಸೆಷನ್. ಓಕೆ ಥ್ಯಾಂಕ್ ಯು.